ತಳಗಿಂದನೇ ಬಿಡ್ಸ್ಕೊಂತ ಹೋಗ್ಬೇಕು. ಯೂಟ್ಯೂಬಲ್ಲಿ ನೋಡಿ ಕಾಪಿ ಮಾಡಿರೋದಷ್ಟೇ. ನೀಟಾಗಿ ಬಾಚ್ಕೊಂತೀನಿ. ಫಸ್ಟ್ ಇಟ್ಕೊತೀನಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಯಿಷಾ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮಿಷ ಮೈಕ್ ಹಾಕೊಂಡ್ಬಿಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆದಂಥ ಹೇರ್ ಸ್ಟೈಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಯಾಕಂತಂದರೆ ನನಗೆ ಒಂದು 2-3 ಹೇರ್ ಸ್ಟೈಲ್ ಗೊತ್ತಿದ್ದಾವೆ, ಅದನ್ನು ಶೇರ್ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬನ್ನಿ ಹೇರ್ ಸ್ಟೈಲ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಾನು ಬಿಡ್ಸ್ಕೊಂಡು ಬಿಡ್ಸ್ಕೊಂಡ್ಬಿಡ್ತೀನಿ ಬೇಗ ಬೇಗ. ಫಸ್ಟ್ ತಳಗಿಂದ ಬಿಡಿಸ್ಕೋಬೇಕು ನೋಡಿ. ಈ ತರ ಬಿಡ್ಸ್ಕೊಂಡು, ಕೆಲವೊಬ್ರಿಗೆ ಗೊತ್ತಿಲ್ಲ ಹಿಂಗೆ ಬಿಡ್ಸ್ಕೊಂಡು ಹೋಗ್ತಾರೆ. ಫಸ್ಟ್ ತಳಗಿಂದಾನೇ ಬಿಡ್ಸ್ಕೊಂತ ಹೋಗ್ಬೇಕು. ಕೆಲವೊಂದು ಹೇರ್ ಸ್ಟೈಲ್ ನಂಗೆ ತುಂಬಾ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಹಂಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೋಬೇಕಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ನನಗೆ ತಿಳಿಸಿ. ನಾನು ಯೂಟ್ಯೂಬಲ್ಲೇ ನೋಡಿ ಕಲ್ತಿರೋದು, ನಂದೇನು ಸ್ವಂತ ಅಲ್ಲ ಇದು. ಯೂಟ್ಯೂಬಲ್ಲಿ ನೋಡಿ ಕಾಪಿ ಮಾಡಿರೋದಷ್ಟೇ. ನೀವು ಅಷ್ಟೇ ಅಲ್ವಾ? ನಿಮ್ಗೆ ಆವಾಗಿಂದ ಬರ್ತಾ ಇದ್ರೆ, ಜಡೆ ಹಾಕೋದು ಬರ್ತಾ ಇದ್ರೆ ಹಾಕ್ತಾ ಇರ್ತೀರಾ. ಇಲ್ಲಾಂದ್ರೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ನೀವು ಕಲ್ಕೊಂಡಿರ್ತೀರ. ಈ ತರ ಕೂದಲು ತಗೊಂಡಿದ್ದೀನಿ. ನೀಟಾಗಿ ಬಾಚ್ಕೊಂತೀನಿ ಫಸ್ಟ್. ಇಲ್ಲಿ ನೋಡ್ತಾ ಇರ್ಬೋದು. ಈ ತರ ರೋಲ್ ಮಾಡಿ ಈ ತರ ಇದು ಮಾಡೋದು. ನಿಮ್ಗೆ ಬೇಕಂದ್ರೆ ಈ ಕಡೆ ಕೂದಲನ್ನು ತಗೋಬಹುದು, ಬಟ್ ಇವೆರಡೇ ರೋಲ್ ಮಾಡ್ಕೊಂತ ಹೋಗ್ತೀನಿ ನಾನು ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ಸಿಂಪಲ್ ಆಗಿ ಹಾಕೋಬಹುದು ನೋಡಿ. ಮನೇಲಿ ಇದ್ದಾಗ ಕೂಡ ನೀವು ಹಾಕೋಬಹುದು, ಕಾಲೇಜ್ಗೆ ಹೋಗ್ಬೇಕಾದ್ರೂ ಹಾಕೋಬಹುದು. ಸಿಂಪಲ್ ಆಗಿ ಈ ತರ ಎಷ್ಟೆಲ್ಲ ಮಾಡ್ಕೊಂಡೋದು ಸಖತ್ತಾಗಿರುತ್ತೆ ನೋಡಿ. ಇಟ್ಕೊಂತೀನಿ. ಒಂದು ಫ್ಲವರ್ ನಾನೇ ಮಾಡಿದ್ದೀನಿ ಮನೇಲಿ, ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನ ಯಾವತ್ತಾದ್ರೂ ಒಂದಿನ ವಿಡಿಯೋ ಮಾಡಿ ತೋರಿಸ್ತೀನಿ. ನೀವು ಬೇಕಿದ್ರೆ ಇಷ್ಟು ರಬ್ಬರ್ ಕೂಡ ಹಾಕೋಬಹುದು, ಹಂಗೆ ಫ್ರೀ ಹೇರ್ಸ್ ಕೂಡ ಬಿಟ್ಕೋಬಹುದು. ಈ ಕಡೆ ಏನ್ ಮಾಡ್ತೀನಿ ಅಂತಂದ್ರೆ, ಈ ಕಡೆ ಕೂಡ ಅದೇ ತರ ಮಾಡ್ಕೊಂಡು ಹೋಗ್ತೀನಿ ನಾನು ಇವಾಗ. ಸಿಂಪಲ್ ಆಗಿ ಆರಾಮಾಗಿ ಮಾಡ್ಕೋಬಹುದು ನೀವು, ಇನ್ನು ಬಹಳ ತ್ರಾಸ ಅಂತೇನಿಲ್ಲ. ಎಷ್ಟು ಲುಕ್ ಕೊಡುತ್ತೆ ಅದಂದ್ರೆ ಅಷ್ಟು ಚೆನ್ನಾಗಿ ಲುಕ್ ಕೊಡುತ್ತೆ. ನಿಮ್ ಬೇಡ ಅಂತಂದ್ರೆ ಈ ತರ ಸುತ್ತಿ ತರ ಪಫ್ ಮಾಡ್ಕೊಳೋದು. ಬಫ್ ಅಂತಾರಲ್ಲ, ಅಷ್ಟು ಸರಿಯಾಗಿ ಗೊತ್ತಿಲ್ಲ, ಅಷ್ಟು ನಾನು ಫ್ಯಾಷನ್ ನನಗೆ ಇಷ್ಟ ಆಗಿರೋ ಹೇರ್ ಸ್ಟೈಲ್ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದಷ್ಟೇ ನನಗೆ. ಈ ತರ ಬಂತು ನೋಡಿ ಲಾಸ್ಟ್. ಇದನ್ನೇನ್ ಮಾಡ್ತೀನಿ ಇವಾಗ, ನನಗೊಂದು ಅಭ್ಯಾಸ, ಮ್ಯಾಲ್ ಬಾಚ್ಕೊಳ್ಳೋ ಅಭ್ಯಾಸ.
ನೋಡಿ ಯಾವ ತರ ಕಾಣ್ತಿದೆ ಅನ್ನೋದನ್ನ ಕಮೆಂಟ್ ಮಾಡಿ. ನಾನ್ ಜಾಸ್ತಿ ಹೇರ್ ಸ್ಟೈಲ್ ಎಲ್ಲ ಮಾಡ್ಕೊಳಕ ಪೇಶನ್ಸ್ ಇರಲ್ಲ, ಯಾಕಂತಂದ್ರೆ 2 ಮಕ್ಳನ್ನ ಇಟ್ಕೊಂಡು ಈ ತರ ಹೇರ್ ಸ್ಟೈಲ್ ಆಗಲ್ಲ ನಿಜವಾಗ್ಲು. ಹಾಗಾಗಿ ನೆಕ್ಸ್ಟ್ ಹೇರ್ ಸ್ಟೈಲ್ ಈ ತರ ಚೆನ್ನಾಗಿ ಕ್ಲಿಪ್ ಇಟ್ಕೊಂಡ್ರೆ ಆಯ್ತು. ನಾನು ಇಟ್ಕೊಂಡಿಲ್ಲ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದಾವಲ್ಲ. ಈ ತರ ಇಟ್ಕೊಂಡು ಇನ್ನೊಂದು ಕ್ಲಿಪ್ ಇಟ್ಕೊಂಡ್ರೆ ಇನ್ನು ಇದು ಒಂದು ಹೇರ್ ಸ್ಟೈಲ್ ಆಗುತ್ತೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಹೇರ್ ಸ್ಟೈಲ್ ಅಂತಂದ್ರೆ ತೋರಿಸ್ತೀನಿ ನೋಡಿ. ತುಂಬಾ ಅಂದ್ರೆ ತುಂಬಾ ಬೇಗ ಹಾಕೊಂಡು ಹೋಗ್ಬಿಡೋದು ಇದು. ನಾನು ಯಾವಾಗ್ಲೂ ಇಷ್ಟೇ, ನನಗೆ ಬೇಕಾದ ಅಂದ್ರೆ ಇಷ್ಟ ಇದ್ರೆ ರೆಡಿ ಆಗೋದಕ್ಕೆ ಟೈಮ್ ಇದ್ರೆ ಇಷ್ಟೇ. ಅಂದ್ರೆ ಇಲ್ಲಿ ಪಫ್ ಬರ್ತಲ್ಲ, ನಂಗೆ ಪಫ್ ಇಷ್ಟ ಆಗಲ್ಲ ಅಷ್ಟೊಂದು, ಹಂಗಾಗಿ ಇದನ್ನ ಕ್ಲಿಪ್ ಇಟ್ಕೋತೀನಿ ರೀ. ಚೆನ್ನಾಗಿದೆ ಅಲ್ವಾ? ನನ್ನ ಮಗಳಿಗೋಸ್ಕರನೇ ಮಾಡಿದ್ದಿದ. ಚೆನ್ನಾಗಿಲ್ಲ. ಇನ್ ತೆಗಿತೀನಿ ಫಸ್ಟ್. ಇನ್ ತೆಗೆದು ಈ ತರ ರಬ್ಬರ್ ಹಾಕೊಂಡ್ಬಿಡೋದು. ಇಷ್ಟೇ ಸಿಂಪಲ್ ಆಗಿ ರೆಡಿ ಆದೆ. ಇದು ಆದಷ್ಟು ನಾನು ಬಾಳ ಅಂದ್ರೆ ಬಾಳ ಇದು ಹಾಕೊಳ್ಳೋದಂದ್ರೆ ಇದೇ ಹೇರ್ ಸ್ಟೈಲು. ಇದನ್ ಬಿಟ್ರೆ 3 ಎಣಿಕಿದು ಹಿಂಗತೆ ಎಲ್ಲ ಫುಲ್ ಬಾಚ್ಬಿಟ್ಟು 3 ಎಣಿಕಿದ್ ಹಾಕೊಂಡು ಹೋಗ್ತೀನಿ. ಬಫ್ ಅಂತ ಅದು ಇದು ಜಡೆ ಯಾವ್ದು ಬರಲ್ಲ ನನಗೆ ಹೇಳ್ಬೇಕಂತಂದ್ರೆ. ಹಂಗಾಗಿ ಇದು ಒಂದು 2 ಟ್ರೈ ಮಾಡಿದೀನಿ. ಮತ್ತೆ ಇನ್ನೊಂದು ಟ್ರೈ ಮಾಡ್ಬೇಕಂತ ಅನ್ಕೊಂಡಿದೀನಿ. ನನ್ನ ಮಗಳು ಎದ್ಬಿಟ್ಲು, ಅದು ಒಂದು ಬೇಜಾರು. ಇದೊಂದು ನೋಡಿ, ಅಷ್ಟೊಂದು ಬಫ್ ಇಷ್ಟ ಆಗಲ್ಲ ನನಗೆ, ಬಟ್ ನಾ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೂಪರ್ ಆಗಿದೆ ಅಲ್ವಾ? ಈ ತರ ಸ್ವಲ್ಪ ಕೂಲ್ದಾಗ ಬಿಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಒಂದು ಕ್ಲಿಪ್ ಇಟ್ಕೊಂಡ್ಬಿಡ್ತೀನಿ ನಾನು. ನೋಡಿ, ಒಂದೇ ಕ್ಲಿಪ್ ತಗೊಂಡು ಇಷ್ಟೊಂದೆಲ್ಲ ಹೇರ್ ಸ್ಟೈಲ್ ಮಾಡಕ್ ಹೋಗ್ತಾ ಇದ್ದೀನಿ. ಈ 3 ಇಷ್ಟ ಆದ್ವಾ ನಿಮ್ಗೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನನಗೆ ಇವಾಗ ತುಂಬಾ ಇಷ್ಟ ಅಂತಾನೆ ಹೇಳ್ಬೋದು. ಒಂದೊಂದ್ ಟೈಮಲ್ಲಿ ಟೈಮ್ ಇರ್ಲಿಲ್ಲ ಅಂದ್ರೆ ಆದಷ್ಟು ಬೇಗ ಹಾಕೊಳ್ಳೋದನ್ನ ನಾನು ಟ್ರೈ ಮಾಡ್ತೀನಿ. ಈ ತರ ಕೂಲ್ದಾಗ ಬಿಟ್ಕೊಂಡು ಪಟ್ಕೊಂಡು ಯಾವತ್ತೂ ಹೋಗಿಲ್ಲ, ಯಾಕಂತಂದ್ರೆ ಮಕ್ಕಳು ಕರ್ಕೊಂಡು ಈ ತರ ಕೂಲ್ದಾಗ ಬಿಟ್ಕೊಂಡು ಹೋದ್ರೆ ಅಷ್ಟೇ ಗತಿ. ಹಂಗಾಗಿ ಯಾವ್ದೇ ಕಾರಣಕ್ಕೂ ನಾನು ಹೊರಗಡೆ ಹೋಗೋ ಮುಂದೆ ಈ ತರ ಕೂಲ್ದಾಗ ಬಿಡೋದಿಲ್ಲ. ನಮ್ಮ ಹೆಣ್ಮಕ್ಳು ಸ್ಟೈಲ್ ಗೊತ್ತಲ್ವಾ? ಈ ತರ 3 ಎಣಿಕೆ ಹಾಕೊಂಡು ಹೋಗ್ತಾ ಇರೋದಷ್ಟೇ. ಏನು ರೆಡಿ ಆಗಲ್ಲ, ಏನಿಲ್ಲ. ಅರ್ಜೆಂಟ್ ಕೆಲಸ ಇರ್ತಾವು, ಹಂಗೆ ಹೋಗ್ಬಿಡ್ತೀವಿ, ಮತ್ತೇನು ಮಾಡೋದಿಕ್ಕಾಗಲ್ಲ. ನಿಮ್ಗೆ ಹೇಗ ಅನಿಸ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಯಾಕಂತಂದ್ರೆ ನನಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ತರ ವಿಡಿಯೋಸ್ ಮಾಡ್ಬೇಕು ಅನ್ನೋದನ್ನ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇದೇ ತರ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಆದ ನನಗೆ ಮಾಡೋಕ್ಕಾಗುವಂತ ವ್ಲಾಗ್ಸ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್ ಅಂಡ್ ಬೈ ಬಾಯ್.